ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಎಸ್ಐಆರ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ದರ್ಗಾದಲ್ಲಿ ಸಾಮೂಹಿಕವಾಗಿ ಭರ್ತಿ ಮಾಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಜಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರ ನೇತೃತ್ವ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಪರಿಶೀಲನೆಯ ಬಳಿಕ ಈ ರೀತಿಯ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಜಮಖಂಡಿ ನಗರದ ಕೆಲವು ದರ್ಗಾಗಳಲ್ಲಿ ಎಸ್ಐಆರ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ಸಾಮೂಹಿಕವಾಗಿ ಭರ್ತಿ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿತ್ತು. ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಇಂತಹ ಯಾವುದೇ ಕೃತ್ಯಗಳು ನಡೆದಿಲ್ಲ, ಇದು ಸ್ಪಷ್ಟ ಸತ್ಯಕ್ಕೆ ದೂರವಾದ ಸಂಗತಿ ಅಂತ ಹೇಳಿದ್ದಾರೆ. ಪರಿಶೀಲನೆ ವೇಳೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅಂದರೆ ಬಿಎಲ್ಒಗಳು ಈಗಾಗಲೇ ಮನೆ ಮನೆಗೆ ತೆರಳಿ ಎಸ್ಐಆರ್ ಫಾರ್ಮ್ಗಳನ್ನ ವಿತರಿಸಿರುವುದು ಕಂಡುಬಂದಿದೆ. ಭರ್ತಿ ಮಾಡಿರುವ ಫಾರ್ಮ್ಗಳನ್ನ ತಂದು ಕೊಡ್ತಾ ಇದ್ದು, ಜೊತೆಗೆ ಫಾರ್ಮ್ ಭರ್ತಿ ಮಾಡುವ ವಿಧಾನ ತಿಳಿಯದ ಕೆಲವರು ತಮ್ಮ ಅನುಕೂಲಕ್ಕಾಗಿ ಒಟ್ಟಾಗಿ ಕುಳಿತು ಮಾಹಿತಿ ಪಡೆದು ಫಾರ್ಮ್ಗಳನ್ನ ಭರ್ತಿ ಮಾಡ್ತಾ ಇದ್ರು. ಆದರೆ ಯಾವುದೇ ಚುನಾವಣಾ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಸಾಮೂಹಿಕವಾಗಿ ಫಾರ್ಮ್ ಭರ್ತಿ ಮಾಡುತ್ತಿರುವುದು ಕಂಡು ಬಂದಿಲ್ಲ ಎಂದು ತಹಶೀಲ್ದಾರ್ ಸ್ಪಷ್ಟಪಡಿಸಿದ್ದಾರೆ. ಸ್ಥಳೀಯ ಸಾರ್ವಜನಿಕರು ಕೂಡ ಮಾತನಾಡಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಫಾರ್ಮ್ಗಳನ್ನು ವಿತರಿಸಿದ್ದು, ಸಾರ್ವಜನಿಕರು ತಮ್ಮ ಅನುಕೂಲಕ್ಕಾಗಿ ಮಾತ್ರ ಒಟ್ಟಾಗಿ ಕುಳಿತು ಫಾರ್ಮ್ಗಳನ್ನು ಭರ್ತಿ ಮಾಡುತ್ತಿದ್ದಾರೆ ಎಂದು ಅವರು ತಿಳಿಸುತ್ತಾರೆ. ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಮನೆ ಮನೆಗೆ ತೆರಳಿ ಫಾರ್ಮ್ಗಳನ್ನ ವಿತರಣೆ ಹಾಗೂ ಸಂಗ್ರಹಣೆ ಮಾಡುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದು ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರು ಮಾಹಿತಿ ನೀಡಿದ್ದಾರೆ. ಮತದಾರರು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಅಗತ್ಯವಿದ್ದಲ್ಲಿ ನಗರದ ಸಹಾಯವಾಣಿ ಕೇಂದ್ರಗಳು ಅಥವಾ ಬಿಎಲ್ಒಗಳ ನೆರವು ಪಡೆದು ಎಸ್ಐಆರ್ ಫಾರ್ಮ್ಗಳನ್ನು ಭರ್ತಿ ಮಾಡುವಂತೆ ಮನವಿ ಮಾಡಿದರು. ಕಂದಾಯ ನಿರೀಕ್ಷಕ ಮಂಜುನಾಥ್ ತೊಡಮನಿ, ಸಾಜಿದ್ ಹೊದಲಿ ಸೇರಿದಂತೆ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. Nadaf is very well worker. It is sincere, honest, responsible and very regular. We appreciate her work. Maybe it may fake. Yes, she is regularly visiting the houses. ಮನೆ ಮನೆಗೆ ಬಂದು ನೋಡ್ತಾರೆ, ಕೇಳ್ತಾರೆ, ಎಲ್ಲ ಕಡೆ ಸಮಾಧಾನ ಕೇಳಿ ಮಾತಾಡ್ತಾರೆ, ಸಮಾಧಾನ ವೆರಿ ವೆಲ್ ವರ್ಕ್ ಸಮಾಧಾನ ಮಾಡ್ತಾರೆ. ಪ್ರತಿಯೊಬ್ಬರು ಇವ್ರಿಗೂ ಕಸ್ಟಮರ್ಗೂ ಪ್ರತಿ ಚೆನ್ನಾಗಿ ಮಾತಾಡಿ ಪ್ರತಿಯೊಂದಕ್ಕೂ ಉತ್ತರ ಹೇಳ್ತಾರೆ. ಮನೆ ಮನೆಗೆ ಬಂದು ಮಾಡೋದು, ಮನೆಗೆ ಬಂದು ಮಾಡ್ತಾರೆ. ನಗರದಲ್ಲಿ ಈ SIR ಪ್ರಕ್ರಿಯೆಯ ಒಂದು ಸಂದರ್ಭದಲ್ಲಿ ಈ SIR ಈ ಎನ್ಯುಮರೇಷನ್ ಫಾರ್ಮ್ಗಳನ್ನು ಈ ದರ್ಗಾಗಳಲ್ಲಿ ತುಂಬ್ತಾ ಇದ್ದಾರೆ, ಸಾಮೂಹಿಕವಾಗಿ ತುಂಬ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಿತ್ತರವಾಗಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಸ್ಥಳಗಳಿಗೆ ಭೇಟಿ ನೀಡಲಾಗಿ ಈಗ ಜಮ್ಜಮ್ ಕಾಲನಿಯ ಯಮನೂರಪ್ಪ ದರ್ಗಾದಲ್ಲಿ ನಾವು ಭೇಟಿ ನೀಡಿದ್ವಿ. ಈ ಭೇಟಿ ನೀಡಿದಾಗ ಈ ಪಕ್ಕದ ಎಲ್ಲ ಮನೆಗಳ ಒಂದು ಏನು ಮತದಾರರದಾರ ಅವರಿಗೆ ನಮ್ಮ BLO ಅವರು ಫಾರ್ಮ್ಗಳನ್ನು ಹಂಚಿಕೆ ಮಾಡಿ ಹೋಗಿದ್ದು ಇರ್ತೈತಿ. ಅದಾದ ನಂತರ ಅವರು ತಮಗೆ ಮಾಹಿತಿ ಗೊತ್ತಾಗಲ್ದಕ್ಕೆ ಅವರು ತಮಗೆ ಎಲ್ಲೆಲ್ಲಿ ಅನುಕೂಲ ಆಕೈತಿ, ಯಾರಿಗೆ ಮಾಹಿತಿ ಕೇಳ್ಕೋಬೇಕು ಅಂತಲ್ಲಿ ಕೂತು ಅವ್ರು ತುಂಬ್ತಾ ಇದ್ದಾರೆ. ಹೊರತಾಗಿ ನಮ್ಮ ಸಿಬ್ಬಂದಿಯವರು ಪ್ರತಿಯೊಂದು ಮನೆ ಮನೆಗೇ ಫಾರ್ಮ್ಗಳನ್ನು ಹಂಚಿಕೆ ಮಾಡಿದ್ದಿರ್ತೈತಿ ಮತ್ತು ಈ ಸ್ಥಳದಲ್ಲಿ ನಮ್ಮ ಯಾವುದೇ ಸಿಬ್ಬಂದಿಗಳು ಹಾಜರು ಇರುವುದಿಲ್ಲ. ಇದರ ಜೊತೆಗೆ ಇನ್ನೊಂದು ಬೋವಿ ಗಲ್ಲಿಯಲ್ಲಿಯೂ ಕೂಡ ಅದೇ ರೀತಿಯಾಗಿ ಸಾಮೂಹಿಕವಾಗಿ ಫಾರ್ಮ್ಗಳನ್ನು ಭರ್ನಾ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಮಾಹಿತಿ ಬಂದಿತ್ತು. ಅಲ್ಲಿಯೂ ಕೂಡ ನಾವು ಸ್ಥಳಕ್ಕೆ ಪರಿಶೀಲನೆ ನೀಡಲಾಗಿ ಅವರು ಪ್ರತಿಯೊಂದು ಮನೆ ಮನೆಗೇ ಭೇಟಿ ಕೊಟ್ಟು ಅವರು ಫಾರ್ಮ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಸಾರ್ವಜನಿಕರಿಗೂ ಕೂಡ ನಾವು ವಿಚಾರಣೆ ಮಾಡಲಾಗಿ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡ ನಮ್ಮ ಮತಗಟ್ಟೆ ಅಧಿಕಾರಿಗಳು ಜಮಖಂಡಿಯ ಭಾಗದಲ್ಲಿ ಎಲ್ಲರಿಗೂ ಕೂಡ ಮನೆ ಮನೆಗೆ ಭೇಟಿ ನೀಡಿ SIR ಫಾರ್ಮ್ಗಳನ್ನು ವಿತರಣೆ ಮಾಡಿದ್ದಿರ್ತೈತಿ. ಜೊತೆಗೆ ಅವುಗಳನ್ನು ಮರಳಿ ಪಡೆಯುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ, ಮತದಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರೇ ಖುದ್ದಾಗಿ ಕುಂತು ಫಾರ್ಮ್ಗಳನ್ನು ಭರ್ನಾ ಮಾಡಿ ಈ ಒಂದು SIR ಪ್ರಕ್ರಿಯೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂಥೇಳಿ ಸಾರ್ವಜನಿಕರು ನೀಡಿರ್ತಾರೆ. ಈ ಒಂದು ವಿಷಯದ ಕುರಿತು ಸ್ಪಷ್ಟೀಕರಣ ಏನಂತಂದರೆ, ನಾವು ಜಮಖಂಡಿಯ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಆ ರೀತಿಯಾಗಿ ಎಲ್ಲಿಯೂ ಕೂಡ ಸಾಮೂಹಿಕವಾಗಿ ವಿತರಣೆ ಮಾಡೋದಾಗಲಿ, ಅದನ್ನು ಭರ್ನಾ ಮಾಡೋದಾಗಲಿ ಎಲ್ಲಿಯೂ ಕಂಡು ಬರ್ತಾ ಇಲ್ಲ. ನಾವು ಸಾರ್ವಜನಿಕರಲ್ಲಿ ಒಂದು ಮನವಿ ಅಂತಂತಂದ್ರೆ, ನಿಮಗೆ ನೀಡಿರ್ತಕ್ಕಂತಹ ಏನು ಮಾಹಿತಿಗಳದಾವ, ಫಾರ್ಮ್ಗಳದಾವ, ಅವುಗಳನ್ನು ತಮಗೆ ಎಷ್ಟು ಮಾಹಿತಿ ಲಭ್ಯ ಇದೆ ಅದನ್ನು ಭರ್ನಾ ಮಾಡಿ ಮನೆಯಲ್ಲಿ ಇಟ್ಕೋಬೇಕು. ತಾವು ಅದು ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನಾವು ಸಹಾಯವಾಣಿ ನಗರದಾದ್ಯಂತ ಸುಮಾರು 10 ಹೆಲ್ಪ್ ಡೆಸ್ಕ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಮಾಹಿತಿಯನ್ನು ತಾವು ಭರ್ನಾ ಮಾಡಿಸ್ಕೊಳ್ಬೋದು. ಇಲ್ಲವಾದಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ತಮ್ಮ ಮನೆಗಳಿಗೆ ಭೇಟಿ ನೀಡ್ತಾರೆ. ಅಲ್ಲಿಯೇ ತಮಗೆ ಮಾಹಿತಿಯನ್ನು ನೀಡಿ ನಿಮ್ಮ ಸಮಕ್ಷಮದಲ್ಲಿಯೇ ಭರ್ನಾ ಮಾಡಿ ಆ ಫಾರ್ಮ್ಗಳನ್ನು ಮರಳಿ ತೆಗೆದುಕೊಳ್ತಕ್ಕಂಥದ್ದನ್ನು ಮಾಡ್ತಾರೆ.